ತನ್ನ ಜೀವವನ್ನ ಬಸಿದು ತಮ್ಮ ಬದುಕನ್ನ ಮಕ್ಕಳಿಗಾಗಿ ಮುಡಿಪಾಗಿಟ್ಟಂತಹ ಆ ವೃದ್ಧ ತಂದೆ ತಾಯಿಯನ್ನ ಇವನೇ ರಾಕ್ಷಸ, ಇವನೇ ಕಿರಾತಕ, ತಾಯಿಯ ಕುತ್ತಿಗೆಯನ್ನ ಸೀಳಿಕೊಂದು ಹಾಕಿದ್ರೆ ತಂದೆ ಭಾರತ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕ್ಯಾಪ್ಟನ್ ನವೀನ್ ಚಂದ್ರ ಅವರ ಹೊಟ್ಟೆಗೆ ಚುಚ್ಚಿ ಈ ರಾಕ್ಷಸ ಕೊಲೆ ಮಾಡಿದ್ದಾನೆ. ಶತ್ರುಗಳ ಎದೆಗೆ ಅಥವಾ ಶತ್ರುಗಳ ಗುಂಡಿಗೆ ಎದೆಯೊಡ್ಡಿದಂತಹ ನವೀನ್ ಚಂದ್ರ ಭಟ್ ಭಾರತ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ, ನೌಕಾಪಡೆಯಲ್ಲಿ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನವೀನ್ ಚಂದ್ರ ಅವರ ಜೀವಕ್ಕೆ ಮಾರಕವಾಗಿದ್ದು ಅವರೇ ಹೊತ್ತು ಸಾಕಿ ಸಲುಹಿದ ಈ ರಾಕ್ಷಸನಿಂದ ಆತನ ಹೆಸರು ರೋಹನ್ ಭಟ್ ಅಂತ ಹೇಳಿ ಈ ಟೆಕ್ಕಿ ರೋಹನ್ ಭಟ್ ಅನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ವಿದೇಶದಲ್ಲಿ ಓದಿಸಿದ್ದು, ಬೇಕಾದದ್ದನ್ನೆಲ್ಲ ಕೊಡಿಸಿದ್ರು, ಒಳ್ಳೆ ಕೆಲಸ ಕೂಡ ಇತ್ತು ಈ ರಾಕ್ಷಸನಿಗೆ. ಆದ್ರೆ ಕೊನೆಗೆ ಏನ್ ಮಾಡ್ದ ಅಂತ ಕೇಳಿದ್ರೆ ಕೇವಲ 4 ಲಕ್ಷ ರೂಪಾಯಿಗೆ ತನ್ನ ತಂದೆ ತಾಯಿಯನ್ನ ಕೊಲೆ ಮಾಡಿದಂತಹ ಈ ರಾಕ್ಷಸ ನರಹಂತಕ ಈತ, ಮಾನವೀಯತೆಯನ್ನೇ ಮರೆತಂತ ರಕ್ಕಸ ಈತ ರೋಹನ್ ಈಗ ಪೊಲೀಸರ ಬಂಧನದಲ್ಲಿದ್ದಾನೆ. ತನ್ನ ಜೀವವನ್ನ ಬಸಿದು ತಮ್ಮ ಬದುಕನ್ನ ಮಕ್ಕಳಿಗಾಗಿ ಮುಡಿಪಾಗಿಟ್ಟಂತಹ ಆ ವೃದ್ಧ ತಂದೆ ತಾಯಿಯನ್ನ ಇವನೇ ರಾಕ್ಷಸ, ಇವನೇ ಕಿರಾತಕ, ತಾಯಿಯ ಕುತ್ತಿಗೆಯನ್ನ ಸೀಳಿಕೊಂದು ಹಾಕಿದ್ರೆ ತಂದೆ ಭಾರತ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕ್ಯಾಪ್ಟನ್ ನವೀನ್ ಚಂದ್ರ ಅವರ ಹೊಟ್ಟೆಗೆ ಚುಚ್ಚಿ ಈ ರಾಕ್ಷಸ ಕೊಲೆ ಮಾಡಿದ್ದಾನೆ. ಶತ್ರುಗಳ ಎದೆಗೆ ಅಥವಾ ಶತ್ರುಗಳ ಗುಂಡಿಗೆ ಎದೆಯೊಡ್ಡಿದಂತಹ ನವೀನ್ ಚಂದ್ರ ಭಟ್ ಭಾರತ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ, ನೌಕಾಪಡೆಯಲ್ಲಿ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನವೀನ್ ಚಂದ್ರ ಅವರ ಜೀವಕ್ಕೆ ಮಾರಕವಾಗಿದ್ದು ಅವರೇ ಹೊತ್ತು ಸಾಕಿ ಸಲುಹಿದ ಈ ರಾಕ್ಷಸನಿಂದ ಆತನ ಹೆಸರು ರೋಹನ್ ಭಟ್ ಅಂತ ಹೇಳಿ ಈ ಟೆಕ್ಕಿ ರೋಹನ್ ಭಟ್ ಅನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ವಿದೇಶದಲ್ಲಿ ಓದಿಸಿದ್ದು, ಬೇಕಾದದ್ದನ್ನೆಲ್ಲ ಕೊಡಿಸಿದ್ರು, ಒಳ್ಳೆ ಕೆಲಸ ಕೂಡ ಇತ್ತು ಈ ರಾಕ್ಷಸನಿಗೆ. ಆದ್ರೆ ಕೊನೆಗೆ ಏನ್ ಮಾಡ್ದ ಅಂತ ಕೇಳಿದ್ರೆ ಕೇವಲ 4 ಲಕ್ಷ ರೂಪಾಯಿಗೆ ತನ್ನ ತಂದೆ ತಾಯಿಯನ್ನ ಕೊಲೆ ಮಾಡಿದಂತಹ ಈ ರಾಕ್ಷಸ ನರಹಂತಕ ಈತ, ಮಾನವೀಯತೆಯನ್ನೇ ಮರೆತಂತ ರಕ್ಕಸ ಈತ ರೋಹನ್ ಈಗ ಪೊಲೀಸರ ಬಂಧನದಲ್ಲಿದ್ದಾನೆ. ತನ್ನ ಜೀವವನ್ನ ಬಸಿದು ತಮ್ಮ ಬದುಕನ್ನ ಮಕ್ಕಳಿಗಾಗಿ ಮುಡಿಪಾಗಿಟ್ಟಂತಹ ಆ ವೃದ್ಧ ತಂದೆ ತಾಯಿಯನ್ನ ಇವನೇ ರಾಕ್ಷಸ, ಇವನೇ ಕಿರಾತಕ, ತಾಯಿಯ ಕುತ್ತಿಗೆಯನ್ನ ಸೀಳಿಕೊಂದು ಹಾಕಿದ್ರೆ ತಂದೆ ಭಾರತ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕ್ಯಾಪ್ಟನ್ ನವೀನ್ ಚಂದ್ರ ಅವರ ಹೊಟ್ಟೆಗೆ ಚುಚ್ಚಿ ಈ ರಾಕ್ಷಸ ಕೊಲೆ ಮಾಡಿದ್ದಾನೆ. ಶತ್ರುಗಳ ಎದೆಗೆ ಅಥವಾ ಶತ್ರುಗಳ ಗುಂಡಿಗೆ ಎದೆಯೊಡ್ಡಿದಂತಹ ನವೀನ್ ಚಂದ್ರ ಭಟ್ ಭಾರತ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ, ನೌಕಾಪಡೆಯಲ್ಲಿ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನವೀನ್ ಚಂದ್ರ ಅವರ ಜೀವಕ್ಕೆ ಮಾರಕವಾಗಿದ್ದು ಅವರೇ ಹೊತ್ತು ಸಾಕಿ ಸಲುಹಿದ ಈ ರಾಕ್ಷಸನಿಂದ ಆತನ ಹೆಸರು ರೋಹನ್ ಭಟ್ ಅಂತ ಹೇಳಿ ಈ ಟೆಕ್ಕಿ ರೋಹನ್ ಭಟ್ ಅನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ವಿದೇಶದಲ್ಲಿ ಓದಿಸಿದ್ದು, ಬೇಕಾದದ್ದನ್ನೆಲ್ಲ ಕೊಡಿಸಿದ್ರು, ಒಳ್ಳೆ ಕೆಲಸ ಕೂಡ ಇತ್ತು ಈ ರಾಕ್ಷಸನಿಗೆ. ಆದ್ರೆ ಕೊನೆಗೆ ಏನ್ ಮಾಡ್ದ ಅಂತ ಕೇಳಿದ್ರೆ ಕೇವಲ 4 ಲಕ್ಷ ರೂಪಾಯಿಗೆ ತನ್ನ ತಂದೆ ತಾಯಿಯನ್ನ ಕೊಲೆ ಮಾಡಿದಂತಹ ಈ ರಾಕ್ಷಸ ನರಹಂತಕ ಈತ, ಮಾನವೀಯತೆಯನ್ನೇ ಮರೆತಂತ ರಕ್ಕಸ ಈತ ರೋಹನ್ ಈಗ ಪೊಲೀಸರ ಬಂಧನದಲ್ಲಿದ್ದಾನೆ. ತನ್ನ ಜೀವವನ್ನ ಬಸಿದು ತಮ್ಮ ಬದುಕನ್ನ ಮಕ್ಕಳಿಗಾಗಿ ಮುಡಿಪಾಗಿಟ್ಟಂತಹ ಆ ವೃದ್ಧ ತಂದೆ ತಾಯಿಯನ್ನ ಇವನೇ ರಾಕ್ಷಸ, ಇವನೇ ಕಿರಾತಕ, ತಾಯಿಯ ಕುತ್ತಿಗೆಯನ್ನ ಸೀಳಿಕೊಂದು ಹಾಕಿದ್ರೆ ತಂದೆ ಭಾರತ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕ್ಯಾಪ್ಟನ್ ನವೀನ್ ಚಂದ್ರ ಅವರ ಹೊಟ್ಟೆಗೆ ಚುಚ್ಚಿ ಈ ರಾಕ್ಷಸ ಕೊಲೆ ಮಾಡಿದ್ದಾನೆ. ಶತ್ರುಗಳ ಎದೆಗೆ ಅಥವಾ ಶತ್ರುಗಳ ಗುಂಡಿಗೆ ಎದೆಯೊಡ್ಡಿದಂತಹ ನವೀನ್ ಚಂದ್ರ ಭಟ್
ಭಾರತ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ, ನೌಕಾಪಡೆಯಲ್ಲಿ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನವೀನ್ ಚಂದ್ರ ಅವರ ಜೀವಕ್ಕೆ ಮಾರಕವಾಗಿದ್ದು ಅವರೇ ಹೊತ್ತು ಸಾಕಿ ಸಲುಹಿದ ಈ ರಾಕ್ಷಸನಿಂದ ಆತನ ಹೆಸರು ರೋಹನ್ ಭಟ್ ಅಂತ ಹೇಳಿ ಈ ಟೆಕ್ಕಿ ರೋಹನ್ ಭಟ್ ಅನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ವಿದೇಶದಲ್ಲಿ ಓದಿಸಿದ್ದು, ಬೇಕಾದದ್ದನ್ನೆಲ್ಲ ಕೊಡಿಸಿದ್ರು, ಒಳ್ಳೆ ಕೆಲಸ ಕೂಡ ಇತ್ತು ಈ ರಾಕ್ಷಸನಿಗೆ. ಆದ್ರೆ ಕೊನೆಗೆ ಏನ್ ಮಾಡ್ದ ಅಂತ ಕೇಳಿದ್ರೆ, ಕೇವಲ 4 ಲಕ್ಷ ರೂಪಾಯಿಗೆ ತನ್ನ ತಂದೆ ತಾಯಿಯನ್ನ ಕೊಲೆ ಮಾಡಿದಂತಹ ಈ ರಾಕ್ಷಸ ನರಹಂತಕ ಈತ, ಮಾನವೀಯತೆಯನ್ನೇ ಮರೆತಂತ ರಕ್ಕಸ ಈತ ರೋಹನ್ ಈಗ ಪೊಲೀಸರ ಬಂಧನದಲ್ಲಿದ್ದಾನೆ. ತನ್ನ ಜೀವವನ್ನ ಬಸಿದು ತಮ್ಮ ಬದುಕನ್ನ ಮಕ್ಕಳಿಗಾಗಿ ಮುಡಿಪಾಗಿಟ್ಟಂತಹ ಆ ವೃದ್ಧ ತಂದೆ ತಾಯಿಯನ್ನ ಇವನೇ ರಾಕ್ಷಸ, ಇವನೇ ಕಿರಾತಕ. ತಾಯಿಯ ಕುತ್ತಿಗೆಯನ್ನ ಸೀಳಿಕೊಂದು ಹಾಕಿದ್ರೆ ತಂದೆ ಭಾರತ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕ್ಯಾಪ್ಟನ್ ನವೀನ್ ಚಂದ್ರ ಅವರ ಹೊಟ್ಟೆಗೆ ಚುಚ್ಚಿ ಈ ರಾಕ್ಷಸ ಕೊಲೆ ಮಾಡಿದ್ದಾನೆ. ಶತ್ರುಗಳ ಎದೆಗೆ ಅಥವಾ ಶತ್ರುಗಳ ಗುಂಡಿಗೆ ಎದೆಯೊಡ್ಡಿದಂತಹ ನವೀನ್ ಚಂದ್ರ ಭಟ್ ಭಾರತ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ, ನೌಕಾಪಡೆಯಲ್ಲಿ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನವೀನ್ ಚಂದ್ರ ಅವರ ಜೀವಕ್ಕೆ ಮಾರಕವಾಗಿದ್ದು ಅವರೇ ಹೊತ್ತು ಸಾಕಿ ಸಲುಹಿದ ಈ ರಾಕ್ಷಸನಿಂದ ಆತನ ಹೆಸರು ರೋಹನ್ ಭಟ್ ಅಂತ ಹೇಳಿ ಈ ಟೆಕ್ಕಿ ರೋಹನ್ ಭಟ್ ಅನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ವಿದೇಶದಲ್ಲಿ ಓದಿಸಿದ್ದು, ಬೇಕಾದದ್ದನ್ನೆಲ್ಲ ಕೊಡಿಸಿದ್ರು, ಒಳ್ಳೆ ಕೆಲಸ ಕೂಡ ಇತ್ತು ಈ ರಾಕ್ಷಸನಿಗೆ. ಆದ್ರೆ ಕೊನೆಗೆ ಏನ್ ಮಾಡ್ದ ಅಂತ ಕೇಳಿದ್ರೆ, ಕೇವಲ 4 ಲಕ್ಷ ರೂಪಾಯಿಗೆ ತನ್ನ ತಂದೆ ತಾಯಿಯನ್ನ ಕೊಲೆ ಮಾಡಿದಂತಹ ಈ ರಾಕ್ಷಸ ನರಹಂತಕ ಈತ, ಮಾನವೀಯತೆಯನ್ನೇ ಮರೆತಂತ ರಕ್ಕಸ ಈತ ರೋಹನ್ ಈಗ ಪೊಲೀಸರ ಬಂಧನದಲ್ಲಿದ್ದಾನೆ. ತನ್ನ ಜೀವವನ್ನ ಬಸಿದು ತಮ್ಮ ಬದುಕನ್ನ ಮಕ್ಕಳಿಗಾಗಿ ಮುಡಿಪಾಗಿಟ್ಟಂತಹ ಆ ವೃದ್ಧ ತಂದೆ ತಾಯಿಯನ್ನ ಇವನೇ ರಾಕ್ಷಸ, ಇವನೇ ಕಿರಾತಕ. ತಾಯಿಯ ಕುತ್ತಿಗೆಯನ್ನ ಸೀಳಿಕೊಂದು ಹಾಕಿದ್ರೆ ತಂದೆ ಭಾರತ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕ್ಯಾಪ್ಟನ್ ನವೀನ್ ಚಂದ್ರ ಅವರ ಹೊಟ್ಟೆಗೆ ಚುಚ್ಚಿ ಈ ರಾಕ್ಷಸ ಕೊಲೆ ಮಾಡಿದ್ದಾನೆ. ಶತ್ರುಗಳ ಎದೆಗೆ ಅಥವಾ ಶತ್ರುಗಳ ಗುಂಡಿಗೆ ಎದೆಯೊಡ್ಡಿದಂತಹ ನವೀನ್ ಚಂದ್ರ ಭಟ್ ಭಾರತ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ, ನೌಕಾಪಡೆಯಲ್ಲಿ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನವೀನ್ ಚಂದ್ರ ಅವರ ಜೀವಕ್ಕೆ ಮಾರಕವಾಗಿದ್ದು ಅವರೇ ಹೊತ್ತು ಸಾಕಿ ಸಲುಹಿದ ಈ ರಾಕ್ಷಸನಿಂದ ಆತನ ಹೆಸರು ರೋಹನ್ ಭಟ್ ಅಂತ ಹೇಳಿ ಈ ಟೆಕ್ಕಿ ರೋಹನ್ ಭಟ್ ಅನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ವಿದೇಶದಲ್ಲಿ ಓದಿಸಿದ್ದು, ಬೇಕಾದದ್ದನ್ನೆಲ್ಲ ಕೊಡಿಸಿದ್ರು, ಒಳ್ಳೆ ಕೆಲಸ ಕೂಡ ಇತ್ತು ಈ ರಾಕ್ಷಸನಿಗೆ. ಆದ್ರೆ ಕೊನೆಗೆ ಏನ್ ಮಾಡ್ದ ಅಂತ ಕೇಳಿದ್ರೆ, ಕೇವಲ 4 ಲಕ್ಷ ರೂಪಾಯಿಗೆ ತನ್ನ ತಂದೆ ತಾಯಿಯನ್ನ ಕೊಲೆ ಮಾಡಿದಂತಹ ಈ ರಾಕ್ಷಸ ನರಹಂತಕ ಈತ, ಮಾನವೀಯತೆಯನ್ನೇ ಮರೆತಂತ ರಕ್ಕಸ ಈತ ರೋಹನ್ ಈಗ ಪೊಲೀಸರ ಬಂಧನದಲ್ಲಿದ್ದಾನೆ.